ಇಲ್ಲಿದೆಯಲ್ಲ ನೋಡಿ, ಕರಡಿ ಹೆಜ್ಜೆ ಅಂತೆ. ನಾಯಿ ಒಂದ್ಸಲ ಚಿರ್ತಿ ಹಿಡ್ಕೊಂಡ್ಬಿಡ್ತು ಕುತ್ತಿಗೆ. ಅಯ್ಯೋ, ಅದು ನಾನ್ ಬಿಡ್ಸಕ್ ಹೋದಿನ ಮತ್ ನಾನ್ ತಿಂತೀನಿ. ಹೌದು, ಇದು ಹಾವು ಹೋಗಿರತಕ್ಕ ದಾರಿ ಇದು. ಇವು ಎದ್ರ ಹೆಜ್ಜೆ? ಚಿರತೆ ಹೆಜ್ಜೆನ ಇವು. ಹೆಗ್ಲ ಮೇಲೆ ಟವಲ್ ಯಾಕೆ ಹಾಕೊಂಡ್ಬೇಕು ಅಂದ್ರೆ ಏನಾರ ಬಂದ್ ಪ್ರಾಣಿ ಇದು ಹಿಡಿಯೋದು ಇಲ್ಲಿಗೆ. ಈ ಹೊಂಡದಲ್ಲಿ ಏನೋ ಬಂಗಾರದ ತೇರನ್ನು ಇತ್ತಂತೆ, ಅದನ್ನ ಇದ್ರೊಳಗೆ ಶರಣ್ರಿ, ಎಲ್ಲಾರ್ಗು ಶರಣಾರ್ಥಿ. ನಾವು ಬಂದೀವಿ ಇವತ್ತು ರಂಗಯ್ಯನಗಿರಿ ವನ್ಯಧಾಮ ಅಂತೇಳಿ. ಕಡೂರು ಮತ್ತೆ ಚನ್ನಗಿರಿ ಮಧ್ಯೆ, ಚನ್ನಗಿರಿಯಿಂದ 9 ಕಿಲೋಮೀಟರ್ ಹಿಂದೆನೆ ಇರತಕ್ಕಂತಹ ಊರು ಪಾಂಡೋಮಟ್ಟಿ. ಇಲ್ಲಿಗೆ ಬಂದು ಇಳ್ಕೊಂಡು ಇಲ್ಲೇ ಒಂದು ಹೋಟ್ಲಲ್ಲಿ ಬಿಸಿ ಬಿಸಿ ಪಲಾವ್ ತಿಂದೆ ಬೆಳಗ್ಗೆನೆ. ಪಲಾವ್ ಏನೋ ಚೆನ್ನಾಗಿತ್ತು, ಬಟ್ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಯಾಕೋ ದುಬಾರಿ ಅನಿಸ್ತು. ಇರ್ಲಿ ಬಿಡಿ, ಹಳ್ಳಿಗಳು ಉದ್ಧಾರ ಆಗ್ಬೇಕಲ್ವಾ. ಅಲ್ಲಿಂದ ಸುಮಾರು 4 ಕಿಲೋಮೀಟರ್ ಬಂದ್ರೆ ಈ ಊರು ಸಿಗುತ್ತೆ, ಗಂಡುಗನ ಹಂಕಲು ಅಂತ. ಇದ್ರ ಹಿಂದೆ ಕಾಣಿಸ್ತಿದೇವಲ್ಲ ಬೆಟ್ಟ, ಅದರ ಆಚೆಗೆ ನಾವು ಹೋಗ್ಬೇಕು. ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ಹೋದ್ರೆ ಬೇಸಿಗೆ ಬರ್ತೀವಿ. ಭದ್ರಾವತಿ ಅರಣ್ಯ ವಿಭಾಗ ರಂಗಯ್ಯನ ಗಿರಿ ವನ್ಯಜೀವಿ ಧಾಮ ಇದು. 6580 ಎಕರೆ ವಿಸ್ತಾರದಲ್ಲಿರುವ ಈ ಕಾಡಿನಲ್ಲಿರ್ತಕ್ಕಂಥ ಒಂದು ಬೆಟ್ಟ ರಂಗಯ್ಯನಗಿರಿ. ಅಲ್ಲಿಗೆ ನಾವೀಗ ಹೊಂಟೇವಿ. ಇಲ್ಲಿಂದ ಸ್ಟಾರ್ಟ್. ಈ ಕಡೆಗೆ ತೋಟಗಳಿದಾವೆ, ಈ ಕಡೆಗೆ ಫಾರೆಸ್ಟ್. ಇದು ಈಗ ಅರ್ಚಕರು ನಮ್ ಜೊತೆಗೆ ಅದಾರ. ನಾವು ಹೊಂಟೀವಿ ಇವತ್ತ ರಂಗಯ್ಯನಗಿರಿ ಅಂತ ಹೇಳಿ. ಸುಮಾರು 5 ಕಿಲೋಮೀಟರ್ ಟ್ರೆಕ್. ಈಸಿ ಟು ಡಿಫಿಕಲ್ಟಿ ಟ್ರೆಕ್. ಮಾಡ್ರೇಟ್ ಅಂದ್ರೂ ಪರವಾಗಿಲ್ಲ. ಅಲ್ಲಿಗೆ ಹೊಂಟೀವಿ. ಅರ್ಚಕರು ಲಕ್ಕಿಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಅಷ್ಟೊತ್ತಿಗೆ ಅರ್ಚಕರೇ ಬಂದ್ಬಿಟ್ರು. ಅವ್ರನ್ನು ಸೇರಿಸಿ ಕರ್ಕೊಂಡು ಹೋಗ್ತೀನಿ. ಈಗ ನಾವು ಅರ್ಚಕರು ಹೊಂಟೀವಿ. ವೈಲ್ಡ್ ಎನಿಮಲ್ಸ್ಗಳು ಓಡಾಡುವಂತಹ ಜಾಗ, ಶೋರ್ ಗ್ಯಾರಂಟಿ ಇರ್ತವೆ. ಯಾವ್ಯಾವ ಪ್ರಾಣಿಗಳು ಇರ್ಬೋದು ಇಲ್ಲಿ? ಎಲ್ಲವೂ ಇದಾವಂತೆ. ಆನೆ ಕೂಡ ಇದೆ, ಆನೆನೂ ಐತಂತೆ. ನನಗೇನೋ ವಂಡರ್ ಅನಿಸ್ತು. ಆನೆ ಇಷ್ಟು ವೆಸ್ಟರ್ನ್ ಘಾಟಲ್ಲಿ ಇದ್ರು ಇರ್ಬೋದು, ಬಂದಿರುತ್ತೆ. ಅದೇನು ದಾರ್ಯಾಗ ಆನೆ ಐತಂತ್ರಿ. ಹೋಗೋಣ. ರಂಗಯ್ಯನಗಿರಿ ಬೆಟ್ಟ, ಕೋಟೆಕಲ್ ರಂಗನಾಥ ಸ್ವಾಮಿ. ನಿಮ್ಗೆ ಹಳ್ಳಿ ಜನಗಳ ಜೀವನ ಶೈಲಿಗೂ ನಮ್ಮ ಜೀವನ ಶೈಲಿಗೂ ಒಂದು ವ್ಯತ್ಯಾಸ ತೋರಿಸ್ತೀನಿ ನೋಡ್ರಿ. ನನ್ನ ಕಾಲಲ್ಲಿ ಟ್ರೆಕ್ಕಿಂಗ್ ಶೂ ಇದಾವೆ. ಸೊ ಈ ಶೂ ಇಲ್ಲದೆ ಹೋದ್ರೆ ನಾವು ಕಾಲೇ ನೆಲಕ್ಕೆ ಕೂರ್ಸಲ್ಲ. ಇವ್ರ ಕಾಲ್ ನೋಡ್ರಿ, ಏನೂ ಇಲ್ಲ, ಬರೇಗಾಲಿಲೆ ಹೋಗ್ತಾ ಇದಾರೆ ಅಲ್ಲಿ ತನಕ. ನನ್ನ ಹತ್ರ ಶೂ ಇದ್ರೂ ಕೂಡ ಟ್ರೆಕ್ಕಿಂಗ್ ಶೂ, ಅವ್ರು ಬರೆಗಾಲಿಲೆ ಹೋಗ್ತಾ ಇದಾರೆ. ಅವ್ರನ್ನ ನನಗೆ ಮ್ಯಾಚ್ ಮಾಡ್ಕೊಳಕ್ ಆಗ್ತಿಲ್ಲ, ಅಷ್ಟು ಸ್ಪೀಡಾಗಿ ಹೋಗ್ತಿದಾರ ಓಡಾಡ ಜನಗಳು. ಹಿಲ್ ರೇಂಜ್ ಏನ್ ಕಾಣಿಸ್ತಿಲ್ಲ, ಇದೆಲ್ಲಾನು ಫಾರೆಸ್ಟ್ ಏರಿಯಾ. ಈ ಗುಡ್ಡನ ಇಂದ ಆಚೆಗಲ್ವಾ ಇರೋದು? ಹಾ, ಆ ಕಡೆ ಹೋಗ್ಬೇಕು. ಹಿಂಗಿದೆ. 5 ಕಿಲೋಮೀಟರ್ ನಡಿಲೇಬೇಕು. 5 ಕಿಲೋಮೀಟರ್ ಅಲ್ಲ, ನಮಗೇನು ಹೊಸದಲ್ಲ, ಮಾಡ್ತೀವಿ. ನನಗೆ ಆಶ್ಚರ್ಯ ಅನ್ಸಿದ್ದು ಅಂದ್ರೆ ಅವ್ರು 5 ಕಿಲೋಮೀಟರ್ನು ಬರೆಗಾಲಲ್ಲಿ ಹತ್ತಾರೆ. ಯಪ್ಪ, ನಾವು ಶೂ ಬೇಕೇ ಬೇಕು. ಟ್ರೆಕ್ಕಿಂಗ್ ಹೊರಟ್ರೆ ಶೂ ಮತ್ತೆ ಟ್ರೆಕ್ಕಿಂಗ್ ಏನು ಸ್ಟಿಕ್ ಹಿಂದ್ಗಡೆ ಇದೆ, ಅದು ಕಂಪಲ್ಸರಿ ನಮಗ್ ಬೇಕೇ ಬೇಕು. ಅವ್ರಿಗೆ ಏನಿಲ್ಲ, ಆರಾಮಾಗಿ ಹೋಗ್ತಿದಾರ. ಮಳೆಗಾಲದಾಗೆ ಇವೆಲ್ಲ ಅವಾಗ ಹೆಂಗ್ ಮಾಡ್ತೀರಾ ಮತ್ತೆ? ಅಂತ ಮಳೆ ಬಂದಿದ್ರು ಸುಮ್ಮನೆ ಹೋಗ್ಬೇಕು, ಪೂಜೆ ಮಾಡ್ಕೊಂಡು ಗಪ್ಪೇನಾರ ಆಗ್ಲಿ ಹಾಕ್ಯಂಡ್ ಹೋಗ್ಬೇಕು. ತಿಳ್ತಾವು ಅವಾದ್ರೂ ಹಾಕ್ಯಂಡು ಹೋಗ್ತಾ ಇರೋದು, ಪೂಜೆ ಮಾಡ್ಕೊಳ್ಳೋದು ಮತ್ತೆ ಹಂಗೆ ವಾಪಸ್ ಬರೋದು. ಅವಾಗ ಜನ ಕಡಿಮೆ ಅಲ್ವಾ? ಇದು ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತೀರಿ? 16 ವರ್ಷ ಆಯ್ತು. ನಿಮ್ಮ ಮನೆಯವರೇ ಪೂಜೆ, ಮನೆದವ್ರೆ ನೀವು ಪೂಜೆ ಮಾಡಕ 16 ವರ್ಷ ಆಯ್ತು. ಅಲ್ಲಿ ಏನೋ ಒಂಚೂರು ತಪ್ಪಾಗಂಗಿಲ್ಲ ಸರ್. ಬರ್ತಿ ಜನ ಎದ್ಬಿಡ್ತಾರೆ. ಓ, ಆಮೇಲೆ ನೀನ್ ನಿಂತಾರೆ ಅಂತ ಅವು ಕರೆಕ್ಟಾಗೆ ಪಕ್ಕ ಕಡಿತು, ಬೇರೆ ರೀತಿ ಕಡಿಯಲ್ಲ. ನೀನ್ ಪಕ್ಕ ಕೂತಿದ್ರು ಮುಟ್ಟಲ್ಲ. ಡೆನ್ಸ್ ಫಾರೆಸ್ಟ್ ಇದು ನೋಡಿ. ಇದೆಲ್ಲ ಹಳ್ಳ, ಮಳೆಗಾಲದಲ್ಲಿ ತುಂಬಾ ರೀತಿ ಇರ್ತದೆ. ಇಷ್ಟ ಹತ್ರ ಬರ್ತದೆ. ಓ, ಎದೆ ಮಟ್ಟ ತನಕ ಬರ್ತದ. ಈಗ ಬೇಸಿಗೆಲ್ಲ ಏನಾದ್ರೂ ಗಾಡಿಗಳು ಬರ್ತವೆ. ಮಳೆಗಾಲದಲ್ಲಿ ಆದ್ರೆ ಇದೆಲ್ಲ ನೋಡಿ, ಕರಡಿ ಕಕ್ಕ. ಗೇರ್ ಹಣ್ಣಲ್ವಾ ಇದು? ಇದು ನೋಡಿ, ಗೇರ್ ಹಣ್ಣು ತಿಂದಿರೋದು ಕರಡಿ. ಮಲ ವಿಸರ್ಜನೆ. ಇದು ಆನೆ ಲದ್ದಿ, ತುಂಬಾ ಹಳೇದು, ಬಟ್ ಓಡಾಡ್ತಿರ್ತವೆ ನೋಡಿ. ನಾನು ಬೇಲ್ಧನದ ಬಗ್ಗೆ ಒಂದು ಸ್ಟೋರಿ ಮಾಡಿದ್ನಲ್ಲ, ಇಲ್ಲಿ ಮರ ಐತ್ ನೋಡ್ರಿ.
ಬೇಲ್ದಣ್ಣಿನ ಮರ ಇದು ಇಲ್ಲಿ ಕಾಣಿಸ್ತಿದೆಯಲ್ಲ. ನಾಯಿ ಇದು ಅಲ್ಲೇ ಐತಿ, ಅದೇನ್ ಗುಹೆಗೆ ಹೋಗಿ ಸೇರ್ಕಂತ ಹಾ. ಮರಿನೂ ಅಲ್ಲೇ ಅದ. ಏನು ಚಿರತೆ? ಏನ ಆಹಾರ ಐತೆ ಏನೋ, ಅಲ್ಲ ನಾಯಿ 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 ಎಲ್ಲಿ ಮೇಲೆ? ಮೇಲೆ ಬೆಟ್ಟದ ಮೇಲೆ. ಬೆಟ್ಟದ ಮೇಲೆ ನಾಯಿ ಇದೆಯಾ? ಹ್ಮ್. ಓ, ನೀವು ಯಾವ್ಯಾವ ಪ್ರಾಣಿ ನೋಡಿದೀರಾ ನಿಮ್ಮ 16 ವರ್ಷದ ಪೂಜೆ ಅನುಭವದಲ್ಲಿ? ಕರಡಿ ನೋಡಿ ಸರ್, ಒಂದ್ಸಲ ಅಲ್ಲಿ ನೀಲಗಿರಿ ಪ್ರದರ್ಶನ ಅಂತ ಬರುತ್ತೆ ಮರವಿಂದ, ಆ ಮರವಿಂದ ಹಿಂಗೆ ಬರುತ್ತೆ ಕೆರೆಯರಿ ಮಿಲಸಿಂದ ಬರ್ಬೇಕು, ಅಲ್ಲಿ ಹುಲೆ ಮನೆ ಇತ್ತು. ಆನೆಲದ್ದಿ ಇದೆಲ್ಲ. ಅದು ಪಾಪ ಬಂದ್ ಹಂಗೆ ಆರಿ ಹೋಗ್ಬಿಡ್ತು, ನನ್ನ ಎದುರಿಗೆ ಆರಿ ಹೋಗ್ಬಿಡ್ತು ಅಂತ. ಚಿರತೆ ಒಂದ್ಸಲ ಇಲ್ಲಿ 2-3 ಸಲ ಸಿಕ್ಕಿತ್ತಲ್ಲ, ಆ ನಾಯಿ ನನ್ ಜೊತೆಗೆ ಯಾವಾಗ್ಲೂ ಊರಾಗ ಹಳ್ಳಿಯಾಗ ಇದಾವಲ್ಲ 2 3 ನನ್ ಜೊತೆಗೆ ಬರ್ತವೆ. ಅವು ಬಂದು ನನ್ ಸೀದಾ ಗುಡ್ಡ ತಕ್ಕ ಬಂದ್ಬಿಡ್ತವೆ, ತಡಾದ ಅಲ್ಲೆಲ್ಲ ನಾಯಿ ಒಂದ್ಸಲ ಚಿರತೆ ಹಿಡ್ಕೊಂಡ್ಬಿಡ್ತವೆ ಕುತ್ತಿಗೆ. ಅಯ್ಯೋ, ಅದು ನಾನ್ ಬಿಡ್ಸಕ್ ಹೋದಿನ ಮತ್ ನಾನ್ ತಿಂತ. ಹೌದು, ನಾನ್ ಬಿಡ್ಸಕ್ ಹೋಗ್ಲಿಲ್ಲ, ನಾನ್ ಪಾಡಿ ನನ್ ಹೋಗೇ ಬಿಟ್ಟು ಅದ್ ಗಾಮಳಿಗೆ ಹಾಕಿ ಎಳ್ಕೊಂಡು ಹೋಗ್ಬಿಡ್ತದೆ. ಯಾರು ಬಿಡ್ಸಣಂಗದಾರ ಎಲ್ಲ ಆಗುತ್ತೆ. ಅಯ್ಯೋ, ಅದೇನೋ ದೈವ ಸಂಕಲ್ಪ ಅಂಕ. ಈಗ ಅದಕ್ಕ ಪಾಪ ಅದು ಬದುಕ್ಬೇಕು. ನನಗೆ ಅದ್ನ ಏನಾರು ಮಾಡಿ ಕೊಲ್ಲ ಓಡ್ತಪ್ಲ ಬಿಡ್ಸಣಕ್ ಹೋದ್ರೆ ನನ್ ಅದ್ ಬಂದ್ ನನಗ್ ಬಿಡಲ್ಲ. ಅದು ಜಿಂಕೆನ ಓಡೋಯ್ತು ಅನ್ಸುತ್ತೆ. ಈಗ ಇಲ್ಲೊಂದ್ ಜಿಂಕೆ ಪಾಸ್ ಆಯ್ತು, ಓಡೋಯ್ತು. ಈ ಬೇಸಿಗೆಲೂ ಬರ್ತಿರ್ತ ಪೂಜಾರಿ ಇದು? ಇದು ಬರ್ತಾರೆ ನೀರು, ಇದು ಇವ್ ಹಾಕಿದ್ರೆ ಅದ್ರಾಗ ನೀರ್ ಅದ್ರ ಒಳಗಡೆ ಹಾಸಿ ಇದು ಹಿಂಗೆ ಹರ್ಕೊಂಡು ಹೋಗುತ್ತೆ. ನೀರಿಂದು ಸರ್. ಇನ್ನೊಮ್ಮೆ ಇದು ಇಲ್ಲಿದೆಯಲ್ಲ ನೋಡಿ, ಕರಡಿ ಹೆಜ್ಜೆ ಅಂತೆ. ಈಗ ಹೋಗಿರ್ಬೇಕೇನೋ ಅದು. ಇಲ್ಲಿ ಒಟ್ಟು ಅದೇ ಹೆಜ್ಜಿದೆ ಇಷ್ಟಕ್ಕಂತ ನೋಡ್ರಿ ಅದು. ಇಲ್ಲಿದೆ ಇಲ್ಲಿದೆ. ಸರಿ ಅದೇ ಗೊತ್ತಾಗ್ಬಿಡುತ್ತದು. ಒಬ್ಬರು ಇಲ್ಲಾರ ವಾರದಾಗ 2 ದಿವಸ ದುಡ್ಡು ಅಂದ್ಬಿಟ್ಟು ನಡಿ ಎಲ್ಲಾದ್ರೂ ನಡೆಯತ್ತಾವ. ಅರ್ಚಕರು ನನ್ನ ವಯಸ್ಸನ್ನ ಗೆಸ್ ಮಾಡಿದಾರೆ. ಎಷ್ಟು ಅರ್ಚಕ್ರೆ ನನ್ಗೆ ವಯಸ್ಸು? ಸಣ್ಣಕ್ಕೆ 60 ವರ್ಷ ಆಗಿರ್ಬೋದು. ಸಣ್ಣಕ್ಕೆ 60 ವರ್ಷ ಅಂತೆ ನನಗೆ. ಅಯ್ಯೋ, ಅಲ್ಲ ನಾನು ಅಂದಾಜ್ ಕಟ್ಟಿದ್ದು ಹಿಂಗೆ. ಈಗ ಏನಪ್ಪ ಅಂದ್ರೆ ಸುಖಗದಿ ಅಂತ ಒಂದ್ ಸ್ವಲ್ಪ ದಪ್ಪ ಇರ್ಬೋದ. ಅರ್ಚಕರು 60 ವರ್ಷ ಅನ್ಕೊಂಡ್ಬಿಟ್ರು. ಯಾಕಂದ್ರೆ ನನ್ ಕಲರು, ನನ್ ಗಡ್ಡ, ನಂದು ಬಾಡಿ ಸ್ಟೈಲ್ ನೋಡ್ಬಿಟ್ಟು 60 ವರ್ಷ ಅನ್ಕೊಂಡ್ಬಿಟ್ರಂತೆ. ಸೀನಿಯರ್ ಸಿಟಿಜನ್ ರೀ ನಾನು. ನೋಡಪ್ಪ 50 ವರ್ಷ ನೀನ್ ಇಲ್ಲೇ ರೆಕಾರ್ಡ್ ಐತಿ. ಇದು ಈಗ ಎಷ್ಟು 1 ಕಿಲೋಮೀಟರ್ ಬಂದಿದಾವ? 2 ಬಂದಿವಿ ಸಾರ್. 2 ಕಿಲೋಮೀಟರ್ ಇದು ಮಾತಾಡ್ಕೊಂತ ಬರ್ತೀವಲ್ಲ ಗೊತ್ತಾಗಲ್ಲ. ಮರದ ಮೇಲೆ ಬೀಳ್ತಾವ, ಮೈ ಮೇಲೆ ಏನಂಗ ಆಡ್ತಾವೆ. ಅಲ್ಲಂತ ಗಿರಿಯಾಗ ಮಂಗನ್ ಭಾರಿ ಕಷ್ಟ. ಒಂದೊಂದ್ ತರ ಅವಲ್ಲ ಅವು. ಇದು ಹಾವು ಹೋಗಿರತಕ್ಕ ದಾರಿ ಇದು. ಎಲ್ಲಿ ಹೋಗಿದ್ಯೋ ಗೊತ್ತಿಲ್ಲ. ಇವು ಎದ್ರ ಹೆಜ್ಜೆ? ಚಿರತೆ ಹೆಜ್ಜೆನ ಇವು? ನೋಡಿದು ಇದು ಈ ಕಡೆ ಇಲ್ಲಿದೆ ನೋಡಿ. ಅದೇ ಆಗೋಡ ತಡಾದ ಕಾಣ್ತದ ನೋಡ್ರಿ. ಇಲ್ಲಿದೆ ನೋಡಿ. ಅದು ಮಳ್ಳಾಗ ಅಷ್ಟೇ ಕಾಣದ್, ಮಣ್ಣಗಳಾಗ ಅದು ಇದೆ. ಸಣ್ಣ ಮಕ್ಳ ಹೆಜ್ಜೆ ಕಂಡಂಗ್ ಕಾಣ್ತದೆ. ಇದೇ ಚಿರತೆ. ಒಂದೊಂದ್ ತಿಂಗಳು ಬಾಣ್ತಿಯರು ಕೂಡ ಮಗುನ ಕರ್ಕೊಂಡ್ ಬರ್ತಾರಂತೆ. ಏನಕ್ಕೆ ಐನವ್ರೆ? ಅವ್ರು ಏನ ಕಷ್ಟ ಸುಖ ಅವ್ರು ತೋರ್ಸಕ್ ಆಸ್ಪತ್ರೆಗೆ ಹೋಗ್ಲಿದ್ರು ಅವ್ರು ಇಲ್ಲಿ ಬರ್ತಾರೆ. ಇಲ್ಲಿ ತೋರ್ಸ್ಕೊಂಡು ಸೀಟ್ ಹಾಕ್ಸ್ಕೊಂಡು ಹೋದ್ರೆ ಮುಗಿ ಚೆನ್ನಾಗ್ತಾರೆ, ಹುಷಾರಾಗ್ತಾರೆ ಅಂತ. ಐನವ್ರೆ, ಈಗ ಜಾತ್ರೆ ಏನಾರ ಹಬ್ಬ ಆಚರಣೆಗಳು ಮಾಡ್ತೀರಾ? ಮಾಡ್ತೀವಿ. ಏನೇನ್ ಮಾಡ್ತೀರಿ? ರಾಮನವಮಿ ಮಾಡ್ತೀವಿ, ದಸರಾ ಅದು ಎಲ್ಲಾ ಊರಾಗೂ ಆದ್ಮೇಲೆ ಇಲ್ಲಿ 5 ದಿವಸ ಸ್ವಾಮಿ ಇಲ್ಲಿ ಅಡಿಗಳು ಹಾಕ್ಬಿಟ್ಟು ಜನಗಳೆಲ್ಲ ಇರ್ತಾರೆ, ಭಜನೆ ಮಾಡ್ಕೊಂಡು ಮುಗಿಸ್ಕೊಂಡು ಬೆಳಿಗ್ಗೆ ಹೋಗ್ತಾರೆ. 5 ದಿವಸ ಕುಣಿಸ್ಕೊಂಡು ಇಲ್ಲೇ ಉಳ್ಕೋತಾರ 5 ದಿನಾನು? ಓ, ಮತ್ತೆ ಊರ್ದು ಊಟ ತಿಂಡಿ ನೀರು ಅವರೇ ತಗೊಂಡ್ಬಿಡ್ತಾರೆ, ಇಲ್ಲೇ ತಂದು ಮಾಡ್ತಾರೆ. ನೀರೇನ ಮಸ್ತ್ ಐತಿ, ಹೊಂಡದಾಗ ನೀರ್ ಇರುತ್ತೆ ಯಾವಾಗ್ಲೂ. ಆ ರೇಷನ್ ಎಲ್ಲ ಕಟ್ಕೊಂಡ್ ಬರ್ತಾರೆ, ಇಲ್ಲೇ ಮಾಡ್ಕೊಂಡು ಉಣ್ಣಂಗೆ. ಯಾವತ್ತಿದು? ರಾಮನವಮಿ ದಿವಸ. ರಾಮನವಮಿ ದಿವಸ. ಒಂದು ದಸರಾ. ಎಲ್ಲಾ ಊರು ಅಂಬು ಆದ್ಮೇಲೆ ನಮ್ಮ ಐನವ್ರೆ, ಮುಂದೆ ಆನೆ ಏನಾರು ಬಂದ್ರೆ ನೀನ್ ಹಿಂಗ್ ಒಳಕ್ ಹೋಗ್ಬೇಕು, ಕಾಟಕ್ಕೆ ಕಾಡ್ ಒಳಕ್ ಹೋಗ್ಬೇಕಾ? ಒಳಕ್ ಹೋಗ್ಬೇಕು. ಈಗ ರೋಡ್ ಗುಂಟೆ ಬಂದ್ರೆ ನೀನ್ ಇಂತರ ಮುಂದೆ ಚೆನ್ನಾಗಿ ರೋಡ್ ಅಂತ ಓಡೇ ಹಚ್ಚಿರಿ, ಅದ್ ನೀನ್ ಎಲ್ಲ ಹೋಗ್ಬಿಡ. ಫಾಸ್ಟ್ ಇರ್ತದೆ, ಬರೇ ಬಾಲ್ದಾಗ ಹೊಡಿತು ಅಂದ್ರೆ ಮುಗಿತೀನಿ. ಕರಡಿ ಬಂದ್ರೆ ಕಾಲ್ ಹಚ್ಚು ಅಂತ ಅಂದ್ರೆ ಮತ್ತು ಕನ್ನಡಕ್ ಹೋಗ್ಬೇಕು. ಅತ್ಲಾಗೆ ಇದು ಮರ ಹತ್ತಕ್ಕೆ ಹೋಗ್ತಿವಿ. ಈಗ ಅದೇ ಇಲ್ಲೇ ಸಾಕಾಗಿರ್ತೀವಿ, ಇನ್ನೇನ್ ಮರ ಕೃಷಿ ನಾವ್ ಹೊತ್ತಕ್ಕ ನಾವ್ ಮೆಣಸಿನ ಸಾಕ್ ಹೋಗ್ತೀವಿ. ಏನ್ ಮಾಡ್ತೀವಿ, ಬ್ಯಾಗ್ ಅಲ್ಲಿ ಇಕ್ತಿವಿ. ಆ ಬ್ಯಾಗ್ ಟವಲ್ ಹಾಕೋಕತ್ ಕಲ್ವಿ ಕೆಳಕ್ಕೆ ಕಲ್ಡಿಗೆ ಅಂತ ಮುಸ್ ನೋಡ್ಕೊಂತ ನೀನ್ ಆತ ಒಳಗೊಬ್ರು ಸರಿ ತಪ್ಸಿ ಹೋಗು. ಇದು ಬುದ್ಧಿವಂತಿಕೆ. ಅದು ಮುಸ್ ನೋಡ್ಕೊಂತ ಕುತ್ಕತ್ತೆ, ಎಲ್ಲ ಎಲ್ಲ ಹೋದಾನೆ, ಇಲ್ಲೇ ಎಲ್ಲ ಹೋದಾನೆ. ಇಷ್ಟ ಆದ್ರ ಹೆಗ್ಲ ಮೇಲೆ ಟವಲ್ ಯಾಕೆ ಹಾಕೊಂಡ್ಬೇಕು ಅಂದ್ರೆ
ಏನಾರ ಬಂದ್ ಪ್ರಾಣಿ ಇದು ಹಿಡಿಯೋದು ಇಲ್ಲಿಗೆ ಗೋಮಳಿ. ಹಾ 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 ಹಂಗಾಗಿ ಆ ಟವಲ್ ಹಚ್ಚಿ ಇಟ್ಕೊಂಡು. ಗೊತ್ತಾಯ್ತೇನ್ರಿ ರೈತರು ಯಾಕೆ ಹೆಗಲ್ ಮೇಲೆ ಟವಲ್ ಹಾಕತ್ತಾರೆ ಅಂತ. ಎಷ್ಟೋ ಜನ ಅವ್ರನ್ನ ಆಡ್ಕತಾರೆ, ಓ ಹೆಗಲ್ ಮೇಲ್ ಟವಲ್ ಅಂತ. ಹೆಗಲ್ ಮೇಲೆ ಟವಲ್ ಅನ್ನ ನಾವು ಹಾಕೋತೀವಲ್ಲ, ಅದ್ ಹಿಂಗ್ ಸುತ್ತಿ ಹಿಂಗ್ ಹಾಕಿರ್ತೀವಿ. ಹಾ ಹಿಂಗ್ ಹಾಕಿರ್ತೀವಿ. ಅದಕ್ಕೆ ಇವತ್ತು ರೀಸನ್ ಸಿಕ್ತು ನೋಡ್ರಿ, ಯಾಕೆ ಹೆಗಲ್ ಮೇಲ್ ಟವಲ್ ಅಂತ. ಹೆಣ್ಮಕ್ಳು ಇದನ್ನ ಹಾಕಂತಾರೆ, ಸೆರಗು, ಅದು ಮುಸುಕು. ಹಂಗೆ ನಾವು ಹಿಂಗೆ ಒಂಥರ. ಈಗ ನೀವು ಪ್ಯಾಂಟ್ ಹಾಕಿಂದಿರಿ ಅಂದ್ರೆ ನಾವ್ ಹಾಕೊಳಕ್ ಬರಲ್ಲ, ನಿಮ್ಗೆ ಅಭ್ಯಾಸ ಇರ್ಬೇಕದು. ಈಗ ನನಗ್ ಲುಂಗಿ ಹಾಕೊಳಕ್ ಬರಲ್ಲ, ಯಾಕೆ ನನಗ್ ಅಭ್ಯಾಸ ಇಲ್ಲ. ಹಂಗಿದೆ ನೋಡ್ರಿ ಡೆನ್ಸ್ ಫಾರೆಸ್ಟ್. ನೋಟು ಪೂರ್ತಿ ಎಲ್ಲ ತಗೊಂಡಿಲ್ಲ ಇದೆಲ್ಲ. ಆ ಕಡೆ ಹೋದ್ರೆ ಬರೇ ಬಿದ್ರು ಅಲ್ಲಿ ಕರಡಿ ಇರ್ತಾವ, ಹಂಗಂದ್ರೆ ಪಕ್ಕ ಇರ್ತಾವ ಬಿದ್ರಲ್ಲಿ. ಅಲ್ಲ ನಮ್ ಗುಡ್ದಾಗ ಅರ್ಧ ಬಿದ್ರ ಐತಿ ಕೆಳಗಡೆ. ಓಡಾಕಡೆ ನಾವು ಅವಾಗ ಇಲ್ಲ ಹೋಗಿದ್ವಿ. ಈಗ ಅಲ್ಲಿ ಬೊತ್ತಿ ಹತ್ರ ಹಾಕತ್ತೆ, ಮುಚ್ಚಿಬಿಡುತ್ತೆ. ಈಗ ಅಲಸಿ ಹೋಗೋಣ ಅಂದ್ರೆ ಅಲಸಿನ ಹೋಗೋಣ. ನೀವ್ ಹೆಂಗೆ ಹೇಳ್ತೀರ ಹಂಗೆ. ಅದು ಓಟ ಸುತ್ತರಿ ಎತ್ತಿನ ಹಿಂಗ ಹೋಗೋಣಪ್ಪ ಅಂದ್ರೆ ಹಿಂಗೆ ಹೋಗೋಣ. ನೀವ್ ಹೆಂಗೆ ಹೇಳ್ತೀರ ಹಂಗ ಹೋಗೋಣ. ಸರಿ, ನಮ್ಗೆ ಹತ್ರ ಆಗದ ಆಗು. ನೋಡ್ರಿ ಗುಂಡಿ ಎಲ್ಲ. ಇಲ್ಲೆಲ್ಲ ಗಾಡಿ ಹೆಂಗ್ ಓಡಾಡ್ತವೆ. ಇಲ್ಲೇ ಪಕ್ಕ ಇಲ್ಲೆಲ್ಲ ಇದೆಯಲ್ಲ. ಇದೇ ಟೈಮ್ ಒಳಗೆ ಹೊರಗೆ ಬರ್ತಾರೆ. ನೋಡ್ರಿ ಇದೇ ಇಲ್ರಿ ಈ ಮನುಷ್ಯ ಜಯಂತಿ ಅಲ್ಲ, ಇವು ಮನುಷ್ಯರು ಅಲ್ವಾ ಇವು. ಅಲ್ಲಿವು ಪೂರ್ತಿ ಅದು ಕಳ್ದಿದೆ. ಇದು ಆ ಕಡೆಗೆ ನೋಡು, ಈ ಅಜ್ಜಿ ಗೊತ್ತಾಗ್ಬಿಡ್ತದ. ಇಷ್ಟಾಗೈತಿ ನೋಡ್ರಿ, ಇಲ್ಲೇ ಈ ಕಡೆಗೆ ಹೋಯ್ತು. ಇಲ್ಲೇನು ಗುಂಡಿಟ್ಟು ಅಡಿಗೆ ಮಾಡ್ತಾರ? ಯಾವಾಗ ಚಕ್ರ ಐನೂರು ಅವರು ಯಾವ್ದಾರ ಇದು ಜಗಳ ತಗ್ಸೋದು, ನೀರೆಲ್ಲ ಏರ್ಕೊಂಡ್ಬಂದು ಮಾಡ್ತಾರೆ. ಸೊ ಅದೇ ರಂಗಯ್ಯನ ಗಿರಿ. ನಾ ಮೇಲೆ ಕತ್ಬೇಕು. ಹಿಂಗ ಹೋಗು ಅಂದ್ರೆ ಕಾಲದಾಗ ಹೋಗ್ಬೋದು. ಇಲ್ಲಾಂದ್ರೆ ಸ್ಟ್ರೈಟ್ ಹೋಗೋದಾದ್ರೆ ಹಿಂಗ್ ಹೋಗಿ ಮತ್ತೆ ತಿರ್ಗಿ ಹೋಗ್, ಮತ್ತು 3 ಮಕ್ಳು ಬರ್ಬೇಕು ಆ ಕಡೆಯಿಂದ. ಬರ್ರಿ ಹಿಂಗೆ ಹೋಗೋಣ. ಕಾಲ್ದಾರಿಲಿ ನೋಡಿ, ಇದು ಹಾವು ಹೋಗಿರೋ ದಾರಿ ಎಲ್ಲ ಹೋಗಿರೋ. ಇಲ್ಲೆಲ್ಲ ಇರ್ತದೆ. ಈ ತರ ರೋಡಲ್ಲಿ 2 ವೀಲರ್ಸ್ ತಗೊಂಬರೋದು ಕಷ್ಟ ಇದೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಇದೆ ಹನುಮಗಿರಿ. ಕಾಣಿಸ್ತಿದೆ ಕೋಟೆ ಎಲ್ಲ ಇದೆಯಲ್ಲ, ಹನುಮಗಿರಿ. ಈ ಕಡೆ ಇರೋದು ರಂಗಯ್ಯನ ಗಿರಿ, ಕಾಣಿಸುತ್ತ ಅಲ್ಲಿ ಮುಂದೆ. ಸೊ ಇದು ರಂಗಯ್ಯನ ಕೋಟೆ, ಅದು ಹನುಮನ ಗಿರಿಯ ಕೋಟೆ ಬಾಗಿಲಿದೆ. ಇದು ದ್ವಾರ, ಗೋಡೆ ಇಲ್ಲಿದ್ದ ಸ್ಟಾರ್ಟ್ ಆಗುತ್ತೆ. ಬಟ್ ಅಲ್ಲಿ ಹೋಗಕ್ ಆಗಲ್ಲ, ನೋಡೋಣ ಆಮೇಲೆ ಟ್ರೈ. ಇಲ್ಲ ಹೋಗ್ಬೇಕು ಹೋದ್ರೆ ಹಿಂಗೆ. ಹಿಂಗೋಗಿ ಮೇಲಕ್ಕೆ ಹೋಗ್ಬೇಕು. ಸೊ ಇಲ್ಲಿ ತನಕ ಗಾಡಿಗಳು ಬರ್ಬೋದು. ಇಲ್ಲಿಂದ ಮತ್ಬೇಕು ಮಟ್ಲು. ಹತ್ತದೆ. ಇದೇನು ಐನೂರು? ಇದು ರಂಗಪ್ಪನ ಕಾವಲು. ಬಾಗಲ ಹನುಮಪ್ಪ ಅಂತ ರಂಗಪ್ಪನಿಗೆ ಕಾವಲು. ನಾವು ಹಿಂಗೆ ಮೇಲೆ ಕತ್ಕೊಂಡು, ಇದು ಕೋಟೆ, ಕೋಟೆ ಗೋಡೆ. ಅಲ್ಲಿ ಕೋಟೆ ಗೋಡೆ ಇದೆ, ಇದ್ರ ಮೇಲೆ ಈಗ ಹೋಗ್ಬೇಕು ನೋಡಿ. ಇದೆಲ್ಲ ಕೋಟೆ ಗೋಡೆ. ಈಗ ನಾವು ಹೋಗ್ತಿರೋದನ್ನು ಕೋಟೆ ಗೋಡೆನೆ, ರಂಗಯ್ಯನ ಗಿರಿ ಅಂತ. ಇದು ನೋಡ್ರಿ, ಇದು ಕೋಟೆ ಗೋಡೆ. ಇದು ಅಲ್ಲೊಂದು ಗೋಡೆ ಐತೆ ನೋಡ್ರಿ, ಬುರ್ಜ್. ಅದು ಬತೇರಿ ಅಂತಾರ, ಬೆಸ್ಟಿನ್ ಅಂತಾರ ಅದಕ್ಕೆ. ವಾವ್, ಬ್ಯೂಟಿಫುಲ್. ಒಂದು ರೌಂಡ್ ತೋರಿಸ್ತೀನಿ ಬರೀಲಿ. ಇದು ಕೋಟೆ ಗೋಡೆ. ಇಲ್ಲಿ ನೋಡ್ರಿ, ಹಂಗಿದೆ ನೋಡ್ರಿ ಫಾರೆಸ್ಟು. ಅದ್ಭುತ, ಬ್ಯೂಟಿಫುಲ್. ಇದನ್ನ ನೋಡ್ಕೊಂಡು ಇಲ್ಲಿ ಕೋಟೆ ಗೋಡೆ ಐತಿ.
ಇಲ್ಲಿಂದ ಒಳಗೆ ಹಾಸಿ ಅಲ್ಲಿ ಹಾಸಿ ಇದ್ರ ಮೇಲೆ ಹೋಗ್ಬೇಕು. ಇದೊಂದು ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಫಾರೆಸ್ಟ್ನವರು ಧಾರ್ಮಿಕ ನಂಬಿಕೆಗೆ ಬೆಲೆ ಕೊಟ್ಟು ಸಾರ್ವಜನಿಕರನ್ನ ಅಲೋ ಮಾಡ್ತಾರೆ. ಸಾರ್ವಜನಿಕರು ಅದಕ್ಕೆ ಧಕ್ಕೆ ತರಬಾರ್ದು. ನೋಡಿ ಕೋಟೆ ಗೋಡೆ, ಅಲ್ಲೊಂದು ಕೋಟೆ ಗೋಡೆ, ಗನ್ ಹೋಲ್ ಪಾಯಿಂಟ್ ಅದಾವ ಅಲ್ಲಿ ಕಾಣಿಸ್ತೈತೆ ನೋಡ್ರಿ. ಈ ಎರಡು ಕೋಟೆಗಳನ್ನ ಯಾರು ಕಟ್ಟಿದ್ರು, ಯಾವಾಗ ಕಟ್ಟಿದ್ರು ಅನ್ನೋದಕ್ಕೆ ದಾಖಲೆಗಳು ತುಂಬಾ ವಿರಳ. ಸ್ಪಷ್ಟವಾಗಿ ಹೇಳುವಂತಹ ದಾಖಲೆಗಳು ಇಲ್ಲ. ನೋಡಿ ಚೌಕಾಕಾರದ ಬತ್ತೇರಿ ಇದೊಂದು. ಮಾನವನ ಹಸ್ತಕ್ಷೇಪ ಇಲ್ಲ ಅಂತಂದ್ರೆ ಪ್ರಕೃತಿ ತನ್ನನ್ನು ತಾನು ಕಾಪಾಡಿಕೊಳ್ಳುತ್ತೆ ಅನ್ನೋದಕ್ಕೆ ಕೋಟೆಗಳನ್ನ ಛೇದಿಸಿಕೊಂಡ ಮರಗಳೇ ಸಾಕ್ಷಿ. ಇಲ್ಲಿ ನಾವು ನೋಡಬಹುದು. ಹಿಂಗಿಂದ ಬಂದ್ಮೇಲೆ ಹಿಂಗೆ ಹೋದ್ರೆ ಬೆಟ್ಟದ ಮೇಲೆ ಹೋಗ್ತೀವಿ. ಅದ ಇಲ್ಲಿ ಬಂದ್ರೆ ಒಂದು ವ್ಯೂ ಪಾಯಿಂಟ್. ಅದು ಕೋಟೆ ಗೋಡೆ ಸುತ್ತಲೂ ಇರ್ತಕ್ಕಂಥದ್ದು. ಹಂಗೆ ಹೊರಗಡೆ ನೋಡ್ಬಿಟ್ರೆ ಬ್ಯೂಟಿಫುಲ್ ಸರೌಂಡಿಂಗ್ ಫಾರೆಸ್ಟ್ ಮಾತ್ರ ಫುಲ್ಲು. ಈಗ ಇದ್ರ ಮೇಲೆ ಹೋಗ್ಬೇಕು. ಇದುವರೆಗೂ ಕೂಡ ಒಂದು ಯಾವುದೇ ರಾಜ ಮನೆತನದ ಕುರುಹು ನನಗೆ ಕಾಣಿಸ್ಲಿಲ್ಲ. ಮುಂದೆ ಟೆಂಪಲ್ ಐತಿ, ಅಲ್ಲಿ ಹೋದಾಗ ನೋಡೋಣ ಯಾವ್ದಾದ್ರು ರಾಜ ಮನೆತನದ ಕುರುಹುಗಳು ಸಿಗಬಹುದೇನೋ. ಇಲ್ಲೇ ಇದೆ ಪಕ್ಕದಲ್ಲಿ ಗೋಡೆ ಕಾಣಿಸ್ತಿದೆ, ಅದನ್ನ ದಾಟಿದ್ರೇನೆ ಪೀಕ್. ಇದೆ ನೋಡ್ರಿ ರಂಗಯ್ಯನಗಿರಿ ದುರ್ಗ. ನಾಯಿ, ಓ ಇಲ್ಲಿ ಯಾರು ಇಲ್ಲ, ಇದೊಂದು ನಾಯಿ ಮಾತ್ರ ಇದೆ. ಇದ್ರು ವಿಶಾಲವಾದ ಆವರಣ, ಸಂಪಿಗೆ ಮರಗಳು, ಕೋಟೆ ಗೋಡೆ. ಇದೊಂದು ನಾಯಿ ಮಾತ್ರ ಯಾಕೋ ಇಲ್ಲೇ ಇರ್ತದೆ. ಇದು ಹಾ, ಅಲ್ಲಿದ್ರು ನಾಯಿ ಮರಿ ಇದಾವ. ಅದ್ರ ಇಲ್ಲಿ ನಂಬಿಕೆ ಪ್ರಕಾರ ನಾನು ಶೂ ಇಲ್ಲಿಗೆ ಬಿಟ್ಟಿದ್ದೀನಿ, ಅದನ್ನ ಹತ್ಕೊಂಡ್ಬಂದು ಇಲ್ಲಿಂದ ಹೋಗೋಣ. ಇಲ್ಲೊಂದು ಡ್ರಮ್ ಇದೆ, ಬಿಂದಿಗೆ. ಅಲ್ಲ ಇಲ್ಲೆಲ್ಲ ಹಾಕೊಂಡು ಸುತ್ತಾಡ್ಬೋದಲ್ಲ? ಬರೀ ಬೇಡ, ಯಾಕೆ ಈ ಕಡೆ ಒಂದು ನಡ್ರಿ. ಅಲ್ಲ ಇಲ್ಲ ಹೋಗೋಣ ಬರ್ರಿ ನಡ್ರಿ. ಈಗ ಎಲ್ಲಿಗೆ ಹೋಗ್ತಾ ಇದೀವಿ ಐನವ್ರೆ? ಹೊಂಡ. ಈ ನಾಯಿಗೆ ಊಟ ಅದೆಲ್ಲ ಹೆಂಗೆ? ಭಗವಂತ ಗೊತ್ತು. ಹೌದಾ? ನೋಡಿ ಇಲ್ಲಿ ಮರಿ ಹಾಕಿದೆ, 4 ಮರಿಗಳಿದಾವೆ. ಗವಿ ಆರದವೆ, ಗವಿಯಾಗೈತೆ ಊಟ, ಗವಿಯಕ್ಕೆ ಹೋಗ್ತದೆ. ಓ, ಅದ್ರ ಊಟ ಭಗವಂತ ಗೊತ್ತಪ್ಪ. ನೋಡಿ 4 ಮರಿ ಇದಾವೆ. ಇದ್ರು ಇಲ್ಲೇ ಇರತ್ತಂತಿದು. ಅದು ವಾಶ್ರೂಮ್. ಅದು ಹೆಣ್ಮಕ್ಳು ಬಟ್ಟೆ ಚೇಂಜ್ ಮಾಡ್ಕೊಳಕ್ಕೆ ಅಂತ ಸ್ನಾನ ಮಾಡ್ಕೊಂಡು ಅಲ್ಲಿ ಹೋಗಿ. ಇದೇನು ಕೊಳ ಐನೂರ? ಹೊಂಡ. ಇದು ಹೊಂಡ ಏನದು? ಸೋಪಾ? ಕೊಳದ ಹತ್ರ ಸ್ನಾನ ಮಾಡುವಾಗ್ರಿ ದಯವಿಟ್ಟು ಸೋಪು, ಶಾಂಪೂ ಈ ತರದ ಕೆಮಿಕಲ್ಗಳನ್ನ ಬಳಸ್ಬೇಡ್ರಿ. ಇದು ಲಕ್ಷ್ಮಿ ಹೊಂಡ. ಅದು ಹೆಣ್ಮಕ್ಳಿಗೆ ಬಟ್ಟೆ ಚೇಂಜ್ ಮಾಡಕ್ಕಿರೋದು ವ್ಯವಸ್ಥೆ. ಯಾವಾಗ್ಲೂ ನೀರ್ ಇರ್ತದ ಐನೂರೇ? ಅದು ಇಲ್ಲಿ ಅಡಿಗೆ ಮಾಡೋಕೆ ಇದೇ ನೀರನ್ನ ಬಳಸೋದ್ರಿಂದ ನೀವು ಸೋಪು, ಶಾಂಪೂ ಬಳಸಿದ್ರೆ ನೀರು ಮಲಿನ ಆಗುತ್ತೆ. ಇಲ್ಲಿ ಅಡಿಗೆ ಮಾಡಿದ್ರೆ ಇದೇ ನೀರ ಬಳಸ್ಕೊತಾರ. ಇದು ಏನ್ ದೇವ್ರು? ಗಂಗಮ್ಮನ. ಗಂಗಮ್ಮನ ಅಂತ ಮಾಡ್ಕೊತಾರೆ. ಅದು ಕಲ್ಲಿದೆ ಒಳಗಡೆ. ಸೊ ದಯವಿಟ್ಟು ಬಟ್ಟೆನೆಲ್ಲ ಹಿಂಗೆ ಬಿಸಾಕಬಾರ್ದು. ಅದು ಬತ್ತೇರಿ, ಇದು ಹೊಂಡ. ಐನೂರು ನೀರು ತುಂಬ್ಕೊಳ್ಳೋ ತನಕ ಸ್ವಲ್ಪ ರೌಂಡ್ ಹಾಕೋಣ. ಇದು ಮಸಾಲೆ ಅರಿಯೋ ಕಲ್ಲು. ಮಸಾಲೆನಾರ ಅನ್ಕರಿ, ಊರ್ನಾರ ಅನ್ಕರಿ. ಇದು ಗೋಡೆ.
ನೋಡಿ ಕೋಟೆ ಗೋಡೆ ಇದು, ಸೆಕೆಂಡ್ ಲೇಯರ್ ಇದು. ಅದ್ರ ಮೇಲಿಂದ ಬಂದರೆ ಹೆಂಗಿದೆ ನೋಡಿ ವ್ಯೂ. ಈ ಕಾಡು ಒಳಗಡೆಯಿಂದ ಹಾಸಿ ಈ ಬೆಟ್ಟಕ್ಕೆ ಬರೋದೊಂದು ರೋಮಾಂಚನ, ಅದ್ಭುತ ಅನುಭವ ಮಾತ್ರ ಅದು. ನಡ್ಕೊಂಡು ಬಂದ್ರೇ ಭಾರಿ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡ್ಬೋದು ನಾವು. ಬೈಕಲ್ಲಿ ಬಂದರೆ ಆ ಫೀಲ್ ಆಗೋದಿಲ್ಲ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಹನುಮಗಿರಿ ಕೋಟೆ ಅಂತ. ಇದು ರಂಗಯ್ಯನಗಿರಿ ಪೀಕು. ಸೊ ಈ ಪೀಕ್ ಕೆಳಗಡೆನೆ ಇಲ್ಲೊಂದು ಬತ್ತೇರಿ ಐತೆ ನೋಡಿ. ಇದು ಕೋಟೆ ಗೋಡೆ. ಇದೊಂದು ವಾಟರ್ ಸೋರ್ಸು. ಇದು ರಂಗಯ್ಯನಗಿರಿ ಪೀಕು, ಅಲ್ಲಿ ಕಾಣಿಸೋದು ಹನುಮಗಿರಿ ಪೀಕು. ಇಷ್ಟು ಫಾರೆಸ್ಟು. ಈ ಫಾರೆಸ್ಟ್ ಒಳಗಡೆಯಿಂದ ಆ ಬೆಟ್ಟ ಇದೆಯಲ್ಲ, ಈ ಬೆಟ್ಟನ, ಆ ಬೆಟ್ಟದಿಂದ ನಾವು ಈ ಫಾರೆಸ್ಟ್ ಒಳಗಡೆ ಹಾಸಿ ಇಲ್ಲಿ ಬಂದಿರೋದು. ಈ ನಾಯಿ ಇದೆಯಲ್ಲ, ಈ ನಾಯಿಗೆ 4 ಮರಿಗಳಿದಾವ್ರೆ. ಇಲ್ಲಿ ಪೂಜೆಗೆ ಬರೋದು ವಾರಕ್ಕೆ ಒಂದೇ ದಿನ ಪೂಜೆಗೆ ಬರ್ತಾರೆ ಜನಗಳು. ಇನ್ನು ಮಧ್ಯ ಬಿಟ್ರೆ ಅಲ್ಲಲ್ಲೇ ಭೂತಪ್ಪನ ಆರಾಧನೆ ಅಂತ ಇರ್ತದಲ್ಲ, ಅದಕ್ಕೆ ಜನಗಳು ಬರ್ತಾರೆ. ಬಟ್ ಆದರೂ ಈ ನಾಯಿ ಇಲ್ಲೇ ಇರ್ತದೆ, ತನ್ನ 4 ಮರಿಗಳನ್ನ ಕರ್ಕೊಂಡು. ಒಂದು ಗವಿಗಳಿದಾವೆ ಇಲ್ಲಿ, ಆ ಗವಿ ಒಳಗಡೆ ಇರ್ತದೆ. ಒಂದು ಈ ನಾಯಿ ತನ್ನ ಮರಿಗಳನ್ನ ಕರ್ಕೊಂಡು ಈ 5 ಕಿಲೋಮೀಟರ್ ಫಾರೆಸ್ಟನ್ನು ದಾಟಿ ಹೋಗಬೇಕು. ಪಾಪ ಅದಕ್ಕೇನು ಆಲೋಚನೆಗಳು ಚಿಂತನೆ ಗೊತ್ತಿಲ್ಲ. ಕಾಡು ಪ್ರಾಣಿಗಳು ಓಡಾಡೋ ಜಾಗ. ಮೋಸ್ಟ್ಲಿ ಅದು ಗಟ್ಟಿ ಧೈರ್ಯ ಮಾಡಿ ತನ್ನ ಮರಿ ಜೊತೆ ಆಗಿದ್ದಾಗಲಿ ಅಂತ ಇಲ್ಲೇ ಉಳ್ಕೊಂಡಿರ್ಬೋದು. ಒಂದು ಇನ್ನೊಂದು, ಯಾರಾದರೂ ಈ ಕಡೆ ಟ್ರ್ಯಾಕ್ಟರ್ ತೊಗೊಂಬಂದಾಗ ಏನು ಕರುಣೆ ಬಂದು ಹಾಕ್ಕೊಂಡು ಹೋಗಿ ಊರಲ್ಲಿ ಬಿಟ್ರೆ ಊರಲ್ಲಿ ಬದುಕ್ತದೆ ಏನೋ. ಅದು ನಡ್ಕೊಂಡು ನಾವು ನಡ್ಕೊಂಡು ಬಂದಿದ್ದೀವಿ. ನಡ್ಕೊಂಡು ಬರೋದಾಗಿದ್ರೆ ನಮ್ಮ ಜೊತೆ ನಡ್ಕೊಂಡು ಬರ್ತಿತ್ತದು. ಅದು ಇಲ್ಲೇ ಇದೆ ಅಂತೆ ಯಾವಾಗಿಂದನೂ, ಐನೋರು ಹೇಳೋ ಪ್ರಕಾರ. ಅದ್ರದ್ದೇನೋ ಏನೋ ಬರ್ರಿ, ಪ್ರಕೃತಿ ಇನ್ನು ಏನೇನು ಮಾಡ್ಸಕ್ಕೆ ಹಚ್ಚುತ್ತೋ ಏನೋ. ಐನವ್ರೆ, ಹೂ ಯಾವ್ದು ಐನವ್ರೆ? ಅದು ಹೂ ಗೊಟ್ಟಿಗೆ ಹೂವು. ಹ್ಮ್, ಇದು ಗೋವರ್ಧನ ಅಂತ. ಇದು ಗೋವರ್ಧನ ಹೂವು. ಇದು ಗೋವರ್ಧನ. ಇದು ಗೋವರ್ಧನ. ಇಂಗ್ಲೀಷಲ್ಲಿ ಯೆಲ್ಲೋ ಬೆಲ್ ಅಂತ ಕರೀತಾರೆ. ಗೋವರ್ಧನ ಅಂತ ಈಗಲೇ ಗೊತ್ತಾಗಿದ್ದು ನನಗೆ. ಇದು ಗೊಟ್ಟಿಗೆ ಹೂವು. ಸೊ ಪೂಜೆಗೆ ಇವನ್ನೇ ತಗೊಳ್ಳೋದು. ಈಗ ನೀವು ಮಡಿ ಆದ್ರಿ ಇಲ್ಲಿ ಬಂದು. ನಡ್ರಿ, ನೀರು ನಿಮಗೆ ಇಲ್ಲ ಒಂಚೂರು ಹಂಗೆ ಹಿಂಗೆ ತಲೆ ಮೇಲೆ ನೀವೇ. ನಾವು ಮಡಿ ಈಗ. ನಡ್ರಿ. ನೋಡಿ ಆಂಜನೇಯ ಸ್ವಾಮಿ ಏನ್ ಮಾಡ್ತಿದ್ದೀರಾ ಬ್ರದರ್? ಅಭಿಷೇಕ ಆಯ್ತು, ಗಂಗಾ ಸ್ನಾನ, ಪಂಚಾಮೃತ ಅಭಿಷೇಕ ಎಲ್ಲ ಮುಗೀತಾ? ಎಲ್ಲ ಮುಗಿತು. ಹಾ, ಈಗ ಮುಂದಿನ ಕಾರ್ಯಕ್ರಮ ಅಲಂಕಾರ ಮಾಡಿ ಒಂದು ಹೂನಾರ ಹಾಕೊಂಡು ಸ್ವಾಮಿ ಹತ್ರ ತಗೊಂಡೋಗ. ಹಾ, ಯಾವ್ರಿಂದ ಕರ್ಕೊಂಡ್ ಬಂದಿದ್ದೀರಾ ಸ್ವಾಮಿ? ಬಸವಾಪುರ ಅಂತ. ಈ ಪ್ರತಿ ಶನಿವಾರ ಬರ್ತೀರಾ? ಇಲ್ಲ, ಅದು ಅಗತ್ಯ ಇದ್ರೆ ಅದೇ ಹೇಳುತ್ತೆ ದೇವ್ರ ಇಲ್ಲಿಗೆ ಹೋಗ್ಬೇಕು ಅಂತ. ಇಲ್ಲ ನಮಿಗೂ ಆಸೆ ಇದ್ರೆ, ಇಲ್ಲ ಭಕ್ತಿಯಿಂದ ನಾವು ಯಾವಾಗಾದ್ರೂ ಬರ್ಬೋದು. ವಿಶೇಷ ಏನು ಅಂದ್ರೆ ಸರ್, ಇದು ಹೊಂಡದಲ್ಲಿ ಹಿಂದೆ ರಾಜರು ಬೇಟೆಯಾಡಕ್ಕಂತ ಹೇಳಿ ಬಂದಾಗ ಕುಡಿಯೋ ನೀರಿಲ್ದಾಗ ಇಲ್ಲಿಗೆ ಆನೆಯನ್ನು ತಗೊಂಡ್ ಬಂದು ಆನೆ ಮೇಲೆ ಸವಾರಿ ಮಾಡ್ಕೊಂಡ್ಬಂದು ಈ ನೀರನ್ನ ಬಳಸಿ ಅವತ್ತು ಕುಡಿದಿದ್ದಾರೆ. ಇಲ್ಲೆಲ್ಲ ಆನೆ ಹೆಜ್ಜೆ ಇದಾವೆ. ಇದೆ ನೋಡಿ, ಅದೊಂದಿದೆ. ಹಾ, ಇದು ಅದು ಮಾರ್ಕ್ ಮಾಡಿರೋ ಇದಾವೆ. ಅಂದ್ರೆ ಮೈ ಮೇಲೆ ಏನೇ ಒಂದ್ ಶಕ್ತಿ ಇದ್ರು, ಈ ದೇವ್ರನ್ನ ನೀರು ಹಾಕಿದ್ರು ಮೈ ಮೇಲೆ ಇರೋದೆಲ್ಲ ಹೊರಗಡೆ ಬಂದ್ಬಿಡುತ್ತೆ. ಆಮೇಲೆ ಬಹಳ ಪುಣ್ಯ ಸ್ಥಳ. ಯಾವ್ದೇ ದೇವರುಗಳು ಏನೇ ಅಪ್ನೆ ಆಗಿದ್ರು ಕೂಡ, ಏನೋ ಒಂಥರ ಮುಂಕಾಗಿದ್ರು ಕೂಡ ಇಲ್ಲಿ ಬಂದ್ರೆ ಆ ಪ್ರತಿಯೊಂದು ದೇವರುಗಳು ಶಕ್ತಿ ಬರುತ್ತೆ ಈ ಸ್ಥಳಕ್ಕೆ ಬಂದ್ರೆ. ಅಂತ ಪುಣ್ಯ ಸ್ಥಳ ಇದು. ಅವಾಗ ಅವತ್ತಿನ ಶತಮಾನದಲ್ಲಿ ನಮ್ಮ ಅಜ್ಜರು ಹೇಳ್ತಿದ್ದ ಮಾತು, ಇಲ್ಲಿ ಕಳ್ಳರ ಕಾಟ ಜಾಸ್ತಿ ಅಂತ ಹೇಳ್ಬಿಟ್ಟು ಈ ಹೊಂಡದಲ್ಲಿ ಏನೋ ಬಂಗಾರದ ತೇರನ್ನು ಇತ್ತು ಅಂತೆ, ಅದನ್ನ ಇದ್ರೊಳಗೆ ಹಾಕಿಬಿಟ್ರು. ಕಳ್ಳರ ಕಾಟ ಜಾಸ್ತಿ ಆಗಿತ್ತು ಅಂತ ಹೇಳ್ಬಿಟ್ಟು. ಈಗ ಅದನ್ನ ಈ ಆಳ ಎಷ್ಟಿದೆ ಅಂತೇಳಿ ಕಂಡಿಡಿಯಕ್ಕಂತ ಟ್ರೈ ಮಾಡಿದ್ರು, ಆಳ ಸಿಗ್ಲಿಲ್ಲ. ಈಗ ಅದೆಲ್ಲ ಕಸ ಕಡ್ಡಿ ಎಲ್ಲ ಬಿದ್ದು ಉಣ್ಕೊಂಡು ಹೋಗೈತೆ. ಬಹಳ ಮಹತ್ವದ ಹೊಂಡ ಇದು, ನೀರಿನ ಹೊಂಡ ಇದು ಸರ್. ಇದು ಯಾವಾಗಲೂ ನೀರು ಹಿಂಗೆ ಇರ್ತದ? ಇರುತ್ತೆ ಸರ್, ಮಳೆ ಬಂದಾಗ ತುಂಬುತ್ತೆ. ಮುಂಚೆ ಬಹಳ ಇದು ಬರೋದು ಅಂದ್ರೆ ಭೂಮಿ ಒಳಗಡೆಯಿಂದ ನೀರು ಉದ್ಭವ ಆಗೋದು. ಕಸ ಕಡ್ಡಿ ಎಲ್ಲ ಬಿದ್ದು ಒಳಗಡೆ ಬ್ಲಾಕ್ ಆಗಿದೆ. ಅದನ್ನ ಕ್ಲೀನ್ ಮಾಡ್ಬೇಕಂತ ಹೇಳಿ ಮಾಡ್ತಾರೆ. ಎಷ್ಟು ಬೇಕು ಅಷ್ಟು ಮಾತ್ರ ಕ್ಲೀನ್ ಮಾಡ್ತಾರೆ. ಕೆಳಗಡೆ ಹೋಗಕ್ ಆಗ್ತಿಲ್ಲ, ಎದುರ್ತಾರೆ ಎಲ್ಲ. ಆಳ ತುಂಬಾ ಇದೆ ಸರ್. ಚೆನ್ನಾಗಿದೆ, ದೇವಸ್ಥಾನ ಎಲ್ಲ ಚೆನ್ನಾಗಿದೆ. ಇದ್ರ ಬಗ್ಗೆ ಪರಮಾತ್ಮನೇ ಅಭಿವೃದ್ಧಿ ಮಾಡ್ಕೋಬೇಕು. ಹಿಂಗೆಲ್ಲ ದಾರಿಲಿ ಈ ಸಂದಿಲಿ ಹೋಗ್ಬೇಕಲ್ಲಿ ನೋಡಿ. ಅರ್ಧ ಕೂಡ ಹೊತ್ಕೊಂಡಿದ್ದೀನಿ, ತುಳುಕ್ತಿದೆ, ನಡೆಸ್ಕೊಳಕ್ ಆಗ್ತಿಲ್ಲ. ಇದು ತುಂಬಬೇಕಾಗಿತ್ತು. ಅದು ಎಲ್ಲೋ ಬೆಲ್ ಫ್ಲವರ್ಸು. ಗಿಡ ಹಾ,
ಎರಡು ಹುತ್ತದ ಮೇಲೆ ಇರೋದು ಹುತ್ತಾಯ್ತು ಪೂರ್ತಿ. ಇದು ಹುತ್ತನ ಇದು? ಗೊಟ್ಟಿಗೆ ಹೂವು ಅಂತ. ಇಟ್ಟಿಗೆ ಸಿಮೆಂಟ್ ಎಲ್ಲ ಎಲ್ಲ ಅಡಿಕೆದ್ರೆ ಸರ್ ಕೆಳಗಿಂದ. ನೋಡಿ, ಕೆಳಗಿಂದ ಇಟ್ಟಿಗೆ ಸಿಮೆಂಟ್ ಹೊತ್ಕೊಂಬಂದು ಕಟ್ಟಿರೋ ಗೋಪುರ. ಅದೊಂದು ದ್ವಾರ ಬಾಗ್ಲ, ಬತೇರಿ ಬಾಗ್ಲು, ಅದ್ರ ಮಧ್ಯೆ ದೇವಸ್ಥಾನ. ದೇವಸ್ಥಾನ ಕೂಡ ಬಹಳ ಪ್ರಾಚೀನವಾದದ್ದೇ. ಅಲ್ಲಿ ಆಂಜನೇಯ ಇದೆ, ಪಕ್ಕದಲ್ಲೇ ಒಂದು ಸಾಕಿರೋ ಕೋಣ. ಇದು ಸಾಕಿರೋ ಕೋಣ. ಅದ್ರ ಮೇಲೆ ಅಲಂಕಾರಿಕ ಪಟ್ಟಿ ಹಾಕಿದಾರಲ್ಲ, ಅದರಿಂದ ಐಡೆಂಟಿಫೈ ಮಾಡ್ತಾರೆ. ಗಿಳಿ ಇದೆ, ಇಲ್ಲಿ ಗಿಳಿ ಇದೆ, ಅಲ್ಲಿ ಹಾವು. ಸಾಮಾನ್ಯವಾಗಿ ದ್ವಾರಪಾಲಕರನ್ನ ನೀವು ಜಯ ವಿಜಯ ನೋಡಿರ್ತೀರಿ. ಇಲ್ಲಿ ಆಂಜನೇಯ ಇದ್ದಾರೆ, ಪಕ್ಕದಲ್ಲಿ ಗರುಡ ದೇವ. ಇದು ದೇವಸ್ಥಾನ. ಇಲ್ಲಿ ಮೀನು ಮತ್ಸ್ಯ ಇದೆ, 2 ಮೀನು ಒಂದಕ್ಕೊಂದು ಎದುರಾಗಿದ್ದಾವೆ. ಇಲ್ಲೊಂದು ಮೀನಿದೆ. ನೆಕ್ಸ್ಟ್ ಇಲ್ಲೇನೋ ಅಲಂಕಾರಿಕ ಕೆತ್ತನೆ ಇದೆ. ಸೊ ಒಂದು ದ್ವಾರದಲ್ಲಿ ಗರುಡನಾಂಜಯ ದ್ವಾರಪಾಲಕರಿದ್ರೆ, ಇಲ್ಲಿ ನೋಡಿ ಮೀನು, ಅದ್ರ ಮಧ್ಯೆ ಹೂವು, ಅಲ್ಲೊಂದು ಹಾವಾಡಿಗ. ಇಲ್ಲಿ ನಾವು ಜಯ ವಿಜಯ್ ಅವರನ್ನ ಕಾಣ್ಬೋದು ಈ ದ್ವಾರಭಾಗದಲ್ಲಿ. ಕೋಟೆಕಲ್ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ, ರಂಗಯ್ಯನಗಿರಿ, ಚನ್ನಗಿರಿ. ಇಲ್ಲೂ ಕೂಡ ಒಂದಿಷ್ಟು ಆಕೃತಿಗಳಿದಾವೆ. 2 ಕಪಿಗಳು ಮಿಲನ ಮಾಡ್ತಿರ್ತಕ್ಕಂಥದ್ದು. ಇದು ಕೂಡ ಒಂದು ಸಂಭೋಗದ ಚಿತ್ರಣ. ಇದು ವಾದ್ಯ ನುಡಿಸ್ತಿರ್ತಕ್ಕಂಥದ್ದು. ಐ ಥಿಂಕ್ ಇದು ಚಂದ್ರಗ್ರಹಣದ ಸನ್ನಿವೇಶ ಇರಬೇಕಿದು. ಇದು ಲಕ್ಷ್ಮೀ ಅಮ್ಮನವ್ರ ದೇವಸ್ಥಾನ. ಇಲ್ಲಿ ಕೂರ್ಮ ಇದೆ, ಇದು ಸಿಂಹ. ಇದೇನೋ ವಿಚಿತ್ರವಾಗಿದೆಯಪ್ಪ, ಇದೇನಂತ ಗೊತ್ತಾಗಲಿಲ್ಲ ನನಗೆ. ಇದು ಸ್ತ್ರೀ ಪುರುಷ, ಇದು ಸಂಭೋಗದ ಸನ್ನಿವೇಶ ಇದ್ದಂಗಿದೆ. ಗೋಪುರ ರೀಸೆಂಟ್ ಆಗಿ ರೀಬಿಲ್ಟ್ ಮಾಡಿದ್ದಾರೆ. ಗರುಡ, ಆಂಜನೇಯ, ಮಧ್ಯ ಲಕ್ಷ್ಮೀ ನರಸಿಂಹ. ಇದು ಲಕ್ಷ್ಮೀ ದೇವಿ ಗುಡಿ, ಅದರ ಗೋಪುರ. ನೋಡಿ, ನಾವೀಗ ಈ ಫಾರೆಸ್ಟ್ ಒಳಗಡೆಯಿಂದ ಬಂದಿರೋದು. ಕಾಣಿಸ್ತಿದೆಯಲ್ಲ, ಈ ಫಾರೆಸ್ಟ್ ಒಳಗಡೆಯಿಂದ ಬಂದು ಅದು ಹನುಮಗಿರಿ, ಅದು ಕೋಟೆ ಇದೆ ಅಲ್ಲೊಂದು. ಅದು ಬಿಟ್ರೆ ಇದೆ ದೇವಸ್ಥಾನ. ಇದು ಕೂಡ ಒಂದು ಕೋಟೆ ಏರಿಯಾ. ನೋಡ್ರಿ, ಈ ನೇಚರ್ ಬ್ಯೂಟಿ ನೋಡಿ, ಇದು ಅದ್ಭುತ. ಚನ್ನಗಿರಿಯಲ್ಲಿ ಇಂಥದ್ದೊಂದು ಸ್ವರ್ಗ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಮಲೆನಾಡಿನ ಸೆರಗು. ಇದು ಕೂಡ ಕೋಟೆ ಗೋಡೆ. ಇದು ಕೋಟೆಯ ಆವರಣ. ಇದು ಫಾರೆಸ್ಟ್ನ ಇನ್ನೊಂದು ಭಾಗ. ಇದು ಹಿಂದ್ಗಡೆ ದೇವಸ್ಥಾನದಿಂದ ಹಿಂದ್ಗಡೆ ನೋಡಿದ್ರೆ ಕಾಣಸಿಗುವಂತಹ ಫಾರೆಸ್ಟ್. ಇದು ಡೆನ್ಸ್ ಫಾರೆಸ್ಟ್. ಬ್ಯೂಟಿಫುಲ್, ಬ್ಯೂಟಿಫುಲ್. ಕಾಡಿನ ಮಧ್ಯದಲ್ಲಿರುವ ಕೋಟೆಕಲ್ಲು ರಂಗನಾಥ ಸ್ವಾಮಿ ದೇವಸ್ಥಾನ. ಬೆಳಗ್ಗೆ ನಂದು ತಿಂಡಿ ಆಗಿದ್ರು ಕೂಡ ನಾನು ಆಗ್ಲೇನೆ ಅಲ್ಲಿ ಐನವರು ನಾವು ಮತ್ತೆ ಇಡ್ಲಿ ತಿಂತಾ ಇದೀವಿ. ರಂಗಯ್ಯನ ಸನ್ನಿಧಾನದಲ್ಲಿ ಇದೇ ಪ್ರಸಾದ ಇವತ್ತು. ಸಖತ್ತಾಗಿದೆ ಇಡ್ಲಿ. ಎಲ್ಲವೂ ಅವಾಗಿಂದು ಅಲ್ವಾ? ಈ ಕಾಲದಲ್ಲ. ಅಲ್ಲ ನೋಡಿ, ಇವರು ಮೋಸ್ಟ್ಲಿ ಅರಸ. ಇವರು ಯಾರು ಅಂತ ಗೊತ್ತಿಲ್ಲ, ರಾಜ. ಈ ಕಾಲದಲ್ಲ ಸರ್. ಹಾ, ಇಲ್ಲೊಂದೇನೋ ಇದೆ, ಇಲ್ಲೊಂದು ಯುದ್ಧದ ಕಾಳಗ ಇದೆ. ಋಷಿಮುನಿ ಪೂಜೆ ಮಾಡ್ತಿರ್ತಕ್ಕಂಥದ್ದು. ಅಲ್ಲಿ ಆಂಜನೇಯ ಇದ್ದಾರೆ ಒಂದು ಕಡೆ. ಓ, ವೀರಗಲ್ಲು ನೋಡ್ರಿ, ಬ್ಯೂಟಿಫುಲ್. ರಾಜ ಬರ್ಚಿ ಹಿಡ್ಕೊಂಡಿರೋದು
ಕುದುರೆನ ಏರಿ ಯುದ್ಧ ಮಾಡ್ತಿರ್ತಕ್ಕಂಥ ಪ್ರಸಂಗ ಇದು. ಫಸ್ಟ್ ಟೈಮ್ ನಾನು ಇಲ್ಲಿ ನೋಡಿರೋದು. ಇದು ಆನೆ. ಹಂಗೆ ಬಂದ್ರೆ ಇವರು ರಾಜ. ರಾಜ ಅಂತ ಹೆಂಗೆ ಹೇಳ್ತಾರಂದ್ರೆ, ಇವರು ತುರುಬ ಇದೆಯಲ್ಲ, ಇದನ್ನ ಮಾಡ್ಕೊಂಡು ತುರುಬ ಅಂತ ಕರೀತಾರೆ. ಇವರು ರಾಜ. ಸೊ ದೇವರಿಗೆ ಕೈ ಮುಕ್ಕೊಂಡಂಗೆ ಅವರ ಉಬ್ಬು ಶಿಲ್ಪನ ಕೆತ್ತನೆ ಮಾಡಲಾಗಿದೆ. ಇದು ನಾಗರ ಕಲ್ಲು. ಇದು ಬಸವಣ್ಣ. ಇಲ್ಲಿ ನೋಡಿ, ಒಟ್ಟು 3 ಬಸವಣ್ಣ ನೋಡ್ಬೋದು ನಾವಿಲ್ಲಿ. ಇದನ್ನ ಮುಚ್ಚಿದ್ರೆ 1 ಬಸವಣ್ಣ, ಇದನ್ನ ಮುಚ್ಚಿದ್ರೆ 2 ಬಸವಣ್ಣ, ಇವನ್ 2 ಮುಚ್ಚಿದ್ರೆ 3 ಬಸವಣ್ಣ. ಇಲ್ಲೇನೋ ಇದೆ, ಪೇಂಟ್ ಹಾಕಿದರೆ ಕಾಣಿಸ್ತಿಲ್ಲ. ಇಲ್ಲೊಂದು ನೃತ್ಯ ಭಂಗಿ ಇದೆ, ಸಿಂಹ. ಮತ್ತಿದು ಗೋಪುರ. ಇದು ಆಂಜನೇಯವ್ರದ್ದು ಗುಡಿ ಎದುರುಗಡೆ ಇರೋದು. ಪಕ್ಕದಾಗ ಲಕ್ಷ್ಮೀ ದೇವಿ ಗುಡಿ ಐತೆ ನೋಡ್ರಿ ಮೇಲೆ. ಬೆಳಗ್ಗೆಯಿಂದ ಮಾತಾಡ್ಸ್ಕೊಂಡ್ ಬಂದಿದ್ದೀನಿ. ಹೇಳ್ರಿ ಸರ್, ಏನಿದು ದೇವಸ್ಥಾನದ ಹಿನ್ನೆಲೆ ಏನು, ಮಹಾತ್ಮೆ ಏನು? ಈ ದೇವಸ್ಥಾನದ ಹಿನ್ನೆಲೆ ಈ ಮಹಾತ್ಮ ಇಲ್ಲದು ಬಹಳ ನಡೀತೈತೆ ಇವ್ರೆ. ಇಲ್ಲಿ ಏನು ಇಲ್ಲ, ಒಂದು ಪೂಜೆ ಶನಿವಾರದ ಪೂಜೆ ಆಗುತ್ತೆ, ಒಂದು ಕಾರ್ತಿಕ ಮಾಡ್ತಾರೆ, ದಸರಾ ಒಂದು ಅಂಬು ಚೆನ್ನಾಗ್ ಮಾಡ್ತೀವಿ, ಶಿವರಾತ್ರಿ ಒಂದ್ ಮಾಡ್ತೀವಿ. ಅಂಬು ಮಾತ್ರ ಅದು ಫಸ್ಟ್ ಶ್ರೇಷ್ಠ ಅಂದ್ರೆ ಅದ್ದೂರಿ, ಅದೇ ಫಸ್ಟ್. ಹೆಚ್ಚು ಕಮ್ಮಿ ಒಂದು 500-600 ಜನ 1000 ಜನ ಬರ್ತೀವಿ. ಚೋಳರದು ದೇವಸ್ಥಾನ ಇದು. ನಾವು ಒಂದ್ ಸ್ವಲ್ಪ ಆಲ್ಟ್ರ್ ಮಾಡಿದೀವಿ ಅಷ್ಟೇ, ನಾವೇನ್ ಭಾರಿ ಮಾಡಿಲ್ಲ, ಸ್ವಲ್ಪ ಆಲ್ಟ್ರ್ ಮಾಡಿದೀವಿ. ಸಣ್ಣ ತಪ್ಪು ಮಾಡಿದ್ರು ಜನರು ಬಿಡೋದಿಲ್ಲ, ಅದೊಂದು ಬಹಳ ಐತಿ. ಶನಿವಾರ ಪೂಜೆ ಮಾಡ್ತಾರೆ. ಶನಿವಾರ ಬೆಳಿಗ್ಗೆ ಬಂದ್ರೆ ಪೂಜೆ ಮಾಡಿ ಭಾನುವಾರ ತಕ್ಕ ಇದ್ದು ಭಾನುವಾರ ಪೂಜೆ ಮಾಡಿ ಸಾಯಂಕಾಲ ಹೋಗ್ತಾರೆ. ಪ್ರತಿ ತಿಂಗಳು ಯಾರಾದ್ರೂ ಪೂಜೆ ಭಕ್ತಿಗಳು ಹಿಡ್ಕೊಂಡು ಏನಾರ ಪೂಜೆ ಮಾಡ್ತೀವಿ ಬರ್ಬೇಕು ಸ್ವಾಮಿ ಅಂತ ಹೇಳಿದ್ರೆ ಎನಿ ಟೈಮು ಯಾವತ್ತೂ ಅವ್ರಿಗೆ ಭಕ್ತಾದಿಗಳಿಗೆ ಇಲ್ಲ ನಾವು ಬರಲ್ಲ ಅಂತ ಎಂದು ಹೇಳೋದು. ಸ್ವಾಮಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸ್ವಾಮಿಯರು ಬೇರೆ ಯಾರನ್ನಾರ ಇಲ್ಲಿ ಯಾರು ಭಕ್ತಾದಿಗಳ ಜೊತೆ ಸೇರಿಸ್ಕೊಂಡು ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಎಲ್ಲ ಇದು ಮಾಡ್ತಾರೆ. ಇಷ್ಟಾತ್ ನೋಡ್ರಿ ರಂಗಯ್ಯನಗಿರಿ ಕೋಟೆ. ಆ ಕಡೆ ಒಂದು ಫೋರ್ಟ್ ಐತಿ, ದೇವಸ್ಥಾನ ಮತ್ತೆ ಸುತ್ತಲಿನ ಪರಿಸರ ಏನೈತಿ ಅಲ್ರಿ, ಬ್ಯೂಟಿಫುಲ್, ಆಸಮ್. ಇದು ಕೂಡ ಒಂದು ಕೋಟೆನೆ. ಇಲ್ಲಿ ಒಟ್ಟು ಜೋಡಿ ಕೋಟೆಗಳ ಒಳಗಡೆ ಒಂದು ಕೋಟೆ ಇದು, ಇನ್ನೊಂದು ಕೋಟೆ ಅದು. ಯಾರೇ ಬರ್ಲಿ, ಭಕ್ತಾದಿಗಳಾರ ಬರ್ಲಿ ಇಲ್ಲ ಟ್ರೆಕ್ ಮಾಡೋರ ಬರ್ಲಿ, ಬಂದಾಗ ಸಭ್ಯತೆಯಿಂದ ವರ್ತನೆ ಮಾಡಿ. ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕ್ ಅನ್ನ ಎಸೆಯುವಂಥದ್ದು ಮಾಡಿ ಇಲ್ಲಿನ ಪರಿಸರ ಮತ್ತು ಧಾರ್ಮಿಕ ಪಾವಿತ್ರ್ಯತೆಗೆ ಧಕ್ಕೆಯನ್ನ ತರಬೇಡಿ. ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೋರಿ, ಪರಿಸರವನ್ನ ಉಳಿಸ್ರಿ, ಪರಿಸರವನ್ನ ಬೆಳೆಸ್ರಿ ಅಂತ ಹೇಳ್ತಾ ಮತ್ತ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗ್ತೇನೆ. ಅಲ್ಲಿ ತನಕ ನೋಡ್ತಿರಿ ನಮಗ ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನೆಲ್. ಜೈ ರಂಗಯ್ಯನಗಿರಿ, ಜೈ ಕರ್ನಾಟಕ, ಜೈ ಶಂಕರಿ, ಜೈ ಜೈ ಶಂಕರಿ.